ಹಾಯ್ ವೆಲ್ಕಮ್ ಟು ಶೈಲುಪುನಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಗುಡ್ ಮಾರ್ನಿಂಗ್. ಇವತ್ತು ಚಿಕನ್ ಫ್ರೈ ಅಂತ ಯಾವ ಥರ ಮಾಡೋದು ತೋರಿಸ್ತೀನಿ. ಸಿಂಪಲ್ಲಾಗಿ ಈಸಿಯಾಗಿ ಆರಾಮಾಗಿ ಮಾಡ್ಕೋಬೋದು. ಒಂದು ಸ್ವಲ್ಪ ಟೈಮಲ್ಲೇ ಆರಾಮಾಗಿ ಮಾಡ್ಕೋಬೋದು. ಆ ಥರ ರೆಸಿಪಿ ತೋರಿಸ್ತೀನಿ, ಬನ್ನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಮಾಡಿರಿ. ನಮ್ಮದು ವೀಡಿಯೋಸ್ ಡೈಲಿ ರೆಗ್ಯುಲರಾಗಿ ಬರುತ್ತಲ್ವ, ಅದನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ. ಓಕೆನಾ? ಬನ್ನಿ ಹಾಗಾದರೆ ಚಿಕನ್ ಫ್ರೈ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಈಸಿಯಾಗಿ ಆರಾಮಾಗಿ ರೈಸ್ಗೆ ಚಪಾತಿಗೆ ಆರಾಮಾಗಿ ತಿನ್ಬೋದು, ಆ ಥರ ರೆಸಿಪಿ. ಬನ್ನಿ ಟ್ರೈ ಮಾಡೋಣ. ಬಾಣಲೆ ಇಟ್ಕೊಂಡು ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ನಾನಿಲ್ಲಿ ಇದು ಮಾಡಿದ್ದೆ, ಯಾವುದಪ್ಪ ಹಪ್ಳ ಮಾಡಿದ್ದೆ, ಹಾಗಾಗಿ ಅದು ಹಾಗಾಗಿದೆ ಅಷ್ಟೇ. ನೋಡಿ, ಈ ಥರ ಇಂಗ್ರೀಡಿಯೆಂಟ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ರೆ ಈಸಿಯಾಗಿ ಬೇಗ ಆಗೋಗುತ್ತೆ. ಸ್ಪೈಸಿ ಐಟಮ್ಸು ಇನ್ನೂ ಬರುತ್ತವಲ್ಲ, ಅವು ಬೇಕು ಅಂದರೆ ಹಾಕ್ಕೋಬೋದು. ನಾನು ಸ್ವಲ್ಪ ಇಷ್ಟೇ ಹಾಕೋದು. ಅವನ್ನ ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಫಸ್ಟು ಸ್ಪೈಸಿ ಐಟಮ್ನ. ಆಮೇಲೆ ಪುದೀನ ಸೊಪ್ಪು, ಈರುಳ್ಳಿ, ನೀವು ಬೇಕು ಅಂದರೆ ಮೆಣಸಿನ್ಕಾಯಿ ರುಬ್ಬಿಟ್ಟು ಹಾಕ್ಕೋಬೋದು, ಇಲ್ಲಾಂದರೆ ಪ್ಲೇನು ಹಾಕ್ಕೋಬೋದು, ಇಲ್ಲ ಖಾರದ ಪುಡಿನ ಹಾಕ್ಕೋಬೋದು, ನಿಮ್ಮ ಚಾಯ್ಸ್ ಅದು. ನಾನು ಇಲ್ಲೊಂದು ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ಟೊಮೆಟೊ ಒಂದು ಸಾಕು, ಜಾಸ್ತಿ ಗ್ರೇವಿ ಬೇಕು ಅಂದರೆ ಹಾಕ್ಕೊಳ್ಳಿ. ಇದು ಪೇಸ್ಟ್ ಮಾಡಿಬಿಟ್ಟು ಹಾಕ್ಕೊಂಡ್ರೆ ಗ್ರೇವಿ ಜಾಸ್ತಿ ಬರುತ್ತೆ. ಇಲ್ಲ ನಮ್ಗೆ ಈ ಥರ ಡ್ರೈ ಸ್ವಲ್ಪ ಸಾಕು ಅಂತಂದರೆ ಈ ಥರನೇ ಹಾಕ್ಕೊಳ್ರಿ ಸಾಕು. ಈ ಥರ ಸಿಂಪಲಾಗಿ ಮಾಡಿಕೊಂಡ್ರೆ ಬಿರಿಯಾನಿಗಾದರೂ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಈಸಿಯಾಗೂ ಬೇಗ ಬೇಗ ಆಗೋಗ್ಬಿಡುತ್ತೆ. ಆದರೆ ಮೆತ್ತಗೆ ಆಗಬೇಕು, ಟೊಮೆಟೊ ಮಾತ್ರ ಮೆತ್ತಗಾದರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಸ್ವಲ್ಪ ಗ್ರೇವಿ ಅದರಲ್ಲೇ ಬರುತ್ತಲ್ವ, ಹಾಗಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನಿಲ್ಲಿ ಹೋಮ್ ಮೇಡ್ ಮಾಡ್ಕೊಂಡಿರೋದಲ್ವ, ಹಾಗಾಗಿ ಅದು ಹಾಕ್ಕೊತಿದ್ದೀನಿ. ನಿಮಗಿಲ್ಲ ನಾವು ಅಂಗಡಿಯಿಂದ ತಂದ್ಕೊತೀವಿ ಅಂದರೆ 1-2 ಸ್ಪೂನ್ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಅದರಲ್ಲಿ ಏನು ಅಷ್ಟು ಫ್ಲೇವರ್ ಇರಲ್ವಲ್ಲ, ಹಾಗಾಗಿ ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಬೇಕಂದರೆ ನೀವು ಪೇಸ್ಟ್ ಮಾಡಿ ಹಾಕ್ಕೋಬೋದು, ಇಲ್ಲಾಂದರೆ ಈ ಥರನೇ ಹಾಕ್ಕೋಬೋದು. ಬಟ್ ಈ ಥರ ಹಾಕ್ಕೊಂಡ್ರೆ ಸ್ವಲ್ಪ ಬೇಗ ಆಗುತ್ತೆ ಅನ್ನೋ ಉದ್ದೇಶ ಅಷ್ಟೇ. ಸ್ವಲ್ಪ ಕ್ಯಾಪ್ಸಿಕಮ್ಮು, ನಾನು ಇಲ್ಲೊಂದು ಹಾಕ್ಕೊಂಡಿದ್ದೀನಿ ಅಷ್ಟೇ. ಕ್ಯಾಪ್ಸಿಕಮ್ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಚೆನ್ನಾಗಿ ಸ್ಮೆಲ್ಲು ಚೆನ್ನಾಗಿ ಬರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಕ್ಯಾಪ್ಸಿಕಮ್ಮು ಗ್ರೀನ್ ಅಲ್ವಾ, ತಿನ್ನಬೇಕು. ಹಾಗಾಗಿ ಇದೊಂದು 5 ನಿಮಿಷ ಮುಚ್ಚಿಬಿಡೋಣ. ಈಗ ಆಗಿದೆ ನೋಡಿರಿ ಎಲ್ಲ. ಇದು ಕ್ಯಾಪ್ಸಿಕಮ್ಮು ಸ್ವಲ್ಪ ಮೆತ್ತಗಾಗಿದೆ. ಈಗ ಚಿಕನ್ ಹಾಕ್ಕೊಳ್ಳೋಣ. ನಾನಿಲ್ಲೊಂದು 1/2 kg ಚಿಕನ್ ತೊಗೊಂಡಿದ್ದೀನಿ ಫ್ರೈದು. ಕೋಳಿ ತೊಗೋಬೇಕು, ಕೋಳಿದ್ರಲ್ಲಿ ಮಾಮೂಲಿ ಸಾಂಬಾರಿಗೆ ಹಾಕ್ತೀವಲ್ಲ ಆ ಥರ ಕೋಳಿಯಲ್ಲಿ ಮಾಡ್ಕೋಬೇಕು ಅಂದರೆ 1-2 ವಿಸಿಲ್ ಹಾಕ್ಕೊಂಡು ಈ ಥರ ಮಾಡ್ಕೋಬೋದು, ಏನಾಗಲ್ಲ. ಸ್ವಲ್ಪ ಉಪ್ಪು, ಇಲ್ಲಿ ಗರಂ ಮಸಾಲ ತೊಗೊಂಡಿದ್ದೀನಿ, ಮತ್ತು ಅಚ್ಚ ಖಾರದ ಪುಡಿ, ಮತ್ತು ಇದು ಅದಲ್ಪ ಟರ್ಮರಿಕ್ ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಕರಡು, ಮತ್ತು ಚಿಕನ್ ಮಸಾಲ 1.5 ಸ್ಪೂನಷ್ಟು ಹಾಕ್ಕೊಳ್ಳಿ. ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ, ಮತ್ತು ಒಂದು ಅರ್ಧ ಸ್ಪೂನ್ ಸಾಕು ಗರಂ ಮಸಾಲ, ಮತ್ತು ಅರಶಿನ ಪುಡಿ ಸ್ವಲ್ಪ. ಇಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಡ್ರಿ. ನೀರೇನು ನಾನು ಹಾಕೇ ಇಲ್ಲ, ನೋಡಿ ಈ ಥರ ಬಂದಿದೆ. ಇದು ಮೊಸರಲ್ಲೇ ಸ್ವಲ್ಪ ನೀರು ಬೇಡುತ್ತೆ, ಮತ್ತು ಚಿಕನಲ್ಲೂ ನೀರು ಬಿಡುತ್ತಲ್ಲ, ಅದು ಇರುತ್ತಷ್ಟೇ. ನಾನಿಲ್ಲಿ ನೀರೇ ಯೂಸ್ ಮಾಡಿಲ್ಲ, ಆದರೂ ಎಷ್ಟು ನೀರಾಗಿದೆ ನೋಡಿ. ಇದು ಆ್ಯಸ್ ಯೂಶ್ವಲ್ ಮಾಮೂಲಿ ಫ್ರೈ ಕೋಳಿಯಲ್ಲಿ ಸ್ವಲ್ಪ ನೀರು ಬಿಟ್ಕೊಳ್ಳೋದು ಜಾಸ್ತಿ ಅಲ್ವಾ, ಹಾಗಾಗಿ ಫಸ್ಟೇ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ. ಅದನ್ನ ಇನ್ನೊಂದು ಸಲ ಮುಚ್ಚಿಬಿಡೋಣ. ನೋಡಿರಿ, ಇನ್ನೂ ನೀರು ಬಂದಿದೆ ನೋಡಿರಿ, ಎಣ್ಣೆನೂ ತೇಲುತ್ತಲ್ವ, ಸ್ವಲ್ಪ ಬೇಯೋವರೆಗೂ ಬೇಯಿಸ್ಕೊಳ್ಳಿ ಸಾಕು. ನನ್ನ ರೆಸಿಪೀಸ್ ಎಲ್ಲ ಇಷ್ಟ ಆಗಿದರೆ ಪ್ಲೀಸ್ ಕಮೆಂಟ್ ಮಾಡಿ, ಆಯಿತಾ? ನನ್ನ ವಾಯ್ಸ್ ಅಷ್ಟಕ್ಕಷ್ಟೇ ಇವತ್ತು, ಏನು ಬೇಜಾರು ಮಾಡ್ಕೋಬೇಡಿ. ಸ್ವಲ್ಪ ಶೀತ ಆಗಿಬಿಟ್ಟಿದೆ, ಹಾಗಾಗಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಳ್ಳಿ. ನೀವಿಲ್ಲ ಲಾಸ್ಟಲ್ಲಿ ಹಿಂಡ್ಕೊತೀರ ಅಂದರೂ ಪರವಾಗಿಲ್ಲ. ಹಾಗೆ ತಟ್ಟೆಗೆ ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ಳಿ. ನೋಡಿ, ಕಲರು ಟೇಸ್ಟು ಸಕ್ಕತ್ತಾಗಿ ಬರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ಥರ. ಓಕೆನಾ ಫ್ರೆಂಡ್ಸ್? ಥ್ಯಾಂಕ್ ಯು. ಇಷ್ಟೊತ್ತರೆಗೂ ನನ್ನ ಚಾನಲ್ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ನನ್ನ ಚಾನಲಲ್ಲಿ ಬರೋ ರೆಸಿಪಿ ಎಲ್ಲ ಟ್ರೈ ಮಾಡಿ, ನನಗೂ ಒಂದು ಸ್ವಲ್ಪ ಕಮೆಂಟ್ ಮಾಡಿದ್ರೆ ನನಗೊಂದು ಸಲ ಪ್ರೋತ್ಸಾಹ ಕೊಟ್ಟಾಗುತ್ತೆ. ಟೇಸ್ಟ್ ಚೆನ್ನಾಗಿದ್ದರೆ ಇನ್ನೊಬ್ರಿಗೂ ಶೇರ್ ಮಾಡಿ ಫ್ರೆಂಡ್ಸ್, ಆಯಿತಾ? ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತರೆಗೂ ನನ್ನ ಚಾನಲ್ ವಿಸಿಟ್ ಮಾಡೋದಕ್ಕೆ ಧನ್ಯವಾದಗಳು. ಹೀಗೆ ಆಗಾಗ ನೋಡ್ತಾನೆ ಇರಿ ನನ್ನ ಚಾನಲ್ಸ್ನ. ಓಕೆನಾ? ಬಾಯ್.